ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ನೋಡಿ, ಮಕ್ಕಳಿಗೆ ತುಂಬಾ ಸಾಮಾನ್ಯವಾಗಿ ಒಂದು ಕಾಯಿಲೆ ಕಂಡು ಬರುತ್ತೆ, ಮಿಸಲ್ಸ್ ಅಂಡ್ ರುಬೆಲ್ಲಾ, ದಡಾರ್ ಅಂಡ್ ರುಬೆಲ್ಲಾ ಅಂತ ಹೇಳ್ತೀವಿ. ನೋಡಿ, ಇವಾಗ ರೀಸೆಂಟ್ ಆಗಿ ಏನಾಗಿದೆ, ಬಾಂಗ್ಲಾದೇಶದಲ್ಲಿ 227 ಮಕ್ಕಳು ಈ ಮಿಸಲ್ಸ್ ಇಂದ ಡೆತ್ ಆಗಿದೆ. ನಮ್ಮ ದೇಶಕ್ಕೂ ಈ ಔಟ್ಬ್ರೇಕ್ ಬರುತ್ತಾ? ಏನಾಗುತ್ತೆ, ನಮ್ಮ ದೇಶ ಈ ಬಾಂಗ್ಲಾದೇಶದಿಂದ ಬಾರ್ಡರ್ಗಳು ಬರುತ್ತೆ, ಸ್ಪೆಷಲಿ ಮಯನ್ಮಾರ್, ತ್ರಿಪುರಾ, ಮೇಘಾಲಯ, ಇಲ್ಲೆಲ್ಲ ಆಲ್ರೆಡಿ ಹೆಲ್ತ್ ಸರ್ವೈಲೆನ್ಸ್ ನಡೀತಾ ಇದೆ. ನೋಡಿ, ನಿಮ್ಮ ಮಕ್ಕಳಿಗೆ ಏನಾದ್ರೂ ಫೀವರ್ ವಿತ್ ರ್ಯಾಸಸ್ ಅಂತ ಹೇಳ್ತೀವಿ, ಮತ್ತೆ ಬಾಯಲ್ಲಿ ಬಿಳಿಯಾದ ಸಣ್ಣ ಗುಳಿಗಳು, ಈ ರೀತಿ ಏನಾದ್ರೂ ನಿಮ್ ಮಕ್ಕಳಲ್ಲಿ ಕಂಡು ಬಂದ್ರೆ ನಿರ್ಲಕ್ಷ್ಯ ಮಾಡಬೇಡಿ. ನಿಮ್ಮ ಸಮೀಪದ ಆಸ್ಪತ್ರೆಗೆ ಹೋಗಿ ಅದನ್ನ ಚೆಕ್ ಮಾಡ್ಕೊಂಡು ಅದಕ್ಕೆ ಚಿಕಿತ್ಸೆ ತಗೊಂಡು ಅದಕ್ಕೆ ಟೆಸ್ಟ್ ಮಾಡ್ಬೇಕಾಗತ್ತೆ. ನೋಡಿ, ಈ ಮಿಸಲ್ಸ್ ಅಂಡ್ ರುಬೆಲ್ಲಾ ತುಂಬಾ ಸಾಮಾನ್ಯವಾಗಿ ಮಗು ಯಾವಾಗ ಕೆಮ್ಮಾಗತ್ತೆ, ಮಗು ಸ್ನೀಸ್ ಮಾಡಿದಾಗ ಇದು ಗಾಳಿಯಲ್ಲಿ ಸೇರ್ಕೊಂಡು ಮತ್ತೆ ಬೇರೆ ಮಕ್ಕಳಿಗೆ ಇನ್ಫೆಕ್ಟ್ ಆಗುವ ಸಾಧ್ಯತೆ ಇರುತ್ತೆ. ಈ ಮಿಸಲ್ಸ್ ಒಂದ್ ಮಗುಗೆ ಏನಾದ್ರೂ ಇನ್ಫೆಕ್ಟ್ ಆದ್ರೆ ಅದು 12ರಿಂದ 18 ಮಕ್ಕಳಿಗೆ ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಇದನ್ನ ತಡೆಯೋದು ತುಂಬಾ ಮುಖ್ಯ. ನೋಡಿ, ನಿಮ್ ಮಕ್ಕಳು ಏನಾದ್ರೂ 9 ತಿಂಗಳಿಗಿಂತ ಜಾಸ್ತಿ ಆದ್ರೆ ಅವ್ರಿಗೆ MR1 ಅನ್ನೋ ಒಂದು ಡೋಸ್ ಬರುತ್ತೆ. ವೈಟಮಿನ್ ಎ ಸಿರಪ್ ಕೂಡ ಹಾಕ್ತಿವಿ ಅದೇ ಟೈಮ್ದಲ್ಲಿ. ನಿಮ್ಮ ಮಗು ಏನಾದ್ರೂ 16ರಿಂದ 24 ತಿಂಗಳಿದ್ರೆ ಮಕ್ಕಳಲ್ಲಿ ಸೆಕೆಂಡ್ ಡೋಸ್ MR2 ಅನ್ನ ಹಾಕ್ಸ್ಬೇಕು. ಏನಾಗುತ್ತೆ, ಬಹಳ ಜನ ಇದನ್ನ ಮರ್ತ್ ಬಿಡ್ತಾರೆ. ನಾವು ಮಗುವಿಗೆ ವೈಟಮಿನ್ ಎ ಸಿರಪ್ ಅನ್ನ ಹಾಕ್ತಿವಿ, ಆ ಸಿರಪ್ ಅನ್ನು ಕೂಡ ನೀವು ಹಾಕ್ಸ್ಕೋಬೇಕು. ಏನಾಗುತ್ತೆ, ಈ ವೈಟಮಿನ್ ಎ ಸಿರಪ್ ಹಾಕೋದ್ರಿಂದ ಈ ಮಕ್ಕಳಲ್ಲಿ ಮಿಸಲ್ಸ್ ವಿರುದ್ಧ ಹೋರಾಡುವ ಪ್ರತಿ ಕಾಯಿಗಳ ರಿಲೀಸ್ ಆಗುತ್ತೆ, ಆಂಟಿಬಾಡೀಸ್ ಅನ್ನ ರಿಲೀಸ್ ಮಾಡುತ್ತೆ. ಹಾಗಾಗಿ ವೈಟಮಿನ್ ಸಿರಪ್ ಕೂಡ ಹಾಕ್ಸ್ಕೊಳ್ಳೋದನ್ನ ಮರಿಬೇಡಿ. ಇನ್ನಿತರ ಏನಾದ್ರೂ ನಿಮಗೆ ಆರೋಗ್ಯದ ಬಗ್ಗೆ ಏನಾದ್ರೂ ಮಾಹಿತಿ ಬೇಕಾ ಅಂದ್ರೆ ಕಮೆಂಟ್ ಮಾಡಿ. ಇದೇ ರೀತಿ ಆರೋಗ್ಯದ ಕಂಟೆಂಟ್ಗಾಗಿ ನಮ್ಮ ಪೇಜ್ ಅನ್ನು ಫಾಲೋ ಮಾಡಿ.